ದರ್ಶನ್ ಬಗ್ಗೆ ಮಾತಾಡಿದ್ರೆ ಶೆಡ್ ರುಚಿನ ಲೇ ಜಾಂಡ ಆ ಶೆಡ್ ಅಂತ ಬೆಜ್ಜಾ ನೋಡಿದ್ವಿ ಬಿಡಲಿ. ನನ್ನ ಎಕಡ ಆ ಶೆಡ್ಡು ಲೇ ಅವನು ಓನರ್ ಜಯಣ್ಣು ಗೊತ್ತು ಬಿಡ, ಅವನ ಹಿಸ್ಟ್ರಿನೂ ಗೊತ್ತು. ಇವನು ದರ್ಶನ್ ಶೆಡ್ ನೋಡವನೆ, ಆ ಶೆಡ್ ಓನರ್ದು ಅತಿ ಇತಿಹಾಸನು ನನ್ಗೆ ಗೊತ್ತೈತೆ. ಅವನೇ ಜೈಲಾಗವನೆ, ಅವನೇ ಜೈಲು, ಅವನೇ ಆಸ್ಪತ್ರೆ. ನಿಮ್ಮ ಯೋಗ್ಯತೆಗೆ ಎಲ್ ಬಿಡಿಸ್ತಾನೆ ಅಲೇ, ಬೇಲೆ ಕಾಸು ಅನ್ಸ್ಕೊಡ್ರಲ್ಲೇ ಈ ಶೆಡ್. ಮಕ್ಕಳ ಹೋಟ್ಲ್ ತಿಂತಾ ಇದ್ರೆ ಡಿ ಬಾಸ್ ಹೇಳ್ಬೇಕಲ್ಲ, ಯಾವ ಜಾಂಡ ಬಾಸ್ ಅವನು ಲೇ, ಯಾವ ಜಾಂಡ ಬಾಸ್ ಅವನು ಡಿ ಬಾಸ, ಡ್ರಗ್ ಬಾಸ್ ಅವನು. ಅವಳಿಗಂತೂ ಬೇಲ್ ಕ್ಯಾನ್ಸಲ್ ಮಾಡಿಸ್ತೀವ, ಬರ್ದಿಟ್ಕೊಳ್ಳಿ. ಅವನ ಗಾನ ಮತ್ತೆ ಬೇಲ್ ಇದು ಮೆಡಿಕಲ್ ಬೇಲ್ನ ಕ್ಯಾನ್ಸಲ್ ಮಾಡಿಸಿ ಒಳಗಡೆ ಕಳ್ಸಿಲ್ಲ ಜಗದೀಶ್ ಎಲ್ಲ ಕಾಣಲಿ. ಈ ಮಟ್ಟಿಗೆ ಅಹಂಕಾರನ ನಿಮ್ಗೆ. ಅವನ ಹೆಸರು ಹೇಳ್ಕೊಂಡು ಅವನೇನ್ ಡಾನ್ ಅನ್ಕೊಂಡ್ಬಿಟ್ಟಿದ್ದ ಬೆಂಗಳೂರಿಗೆ. ಬೆಂಗಳೂರು ಡಾನ್ ಅವನು, ಕರ್ನಾಟಕ ಡಾನ್ ಅವನು, ಕೊಲೆ ಆರೋಪಿ ಅವನು. ಯಾವ್ದೋ ಕೊಲೆ ಮಾಡಿಸಿ ಯಾರ ಕೈಯಲ್ಲೋ ತಗಲಾಕೊಂಡು ಇವತ್ತು ಜೈಲಲ್ಲಿ ಬಿದ್ದವನೆ. ಅವನ ಹೆಸರು ಹೇಳ್ಕೊಂಡು ಗೂಂಡಾಯಿಸಂ ಮಾಡ್ತೀರೇನೋ? ಅವನು ಯಾವ್ದೋ ಆಂಧ್ರ ಮೂಲದವನು ಏನೋ ಇಲ್ಲಿ ಹೊಟ್ಟೆ ಪಾಡಿಗೆ ಫಿಲಮ್ ಮಾಡಿದ್ರೆ ಏನು ಅವನ್ ತಲೆ ಮೇಲೆ ಇಟ್ಕೊಂಡು ನೀವು ಏನ್ ಗೂಂಡಾಯಿಸಂ ಮಾಡ್ತೀರೇನಲ್ಲಿ? ಹೇಳದ್ನಲ್ಲ, ನನ್ನ ಬೂಟ್ ಸೈಜು 11, ಪೊಲೀಸವ್ರ ಲಾಠಿ ಸೈಜು 1 ಮೀಟ್ರು, 2 ಮೈ ಮೇಲೆ ಬಿದ್ರೆ ಬರ್ತೈತೆ. ಹುಟ್ಟಿದ ದೇವ್ರ ನಾಪ್ಕ. ಫ್ಯೂಚರ್ CM ಕ್ಯಾಂಡಿಡೇಟ್ ಅಲ್ಲಿ ಒಬ್ಬೊಬ್ಬನ ಇತಿಹಾಸ ಮಾಡ್ಕೊಂಡೆ ನಾನು ಆಟ ಆಡ್ತಾ ಇರೋದು. ನೀವೇನು ಅನ್ಕೊಂಡಿದ್ದೀರಾ? ಶೆಡ್ಡ, ಆ ಶೆಡ್ಗಳನ್ನ ಎತ್ತಿಸ್ತೀನಿ. ಅವನು ಜಯಣ್ಣ ಗೊತ್ತು ನಾವೇನು ಅಂತ. ಹೆಚ್ಚಾಗಿ ಮಾತಾಡಕ್ ಹೋಗ್ಬೇಡ. ಅಲ್ಲಲೇ RR ನಗರದ MLA ಬಿಟ್ಟಿಲ್ಲ ನಾನು, ಮುನಿನ. ಇವನು ಜಾಂಡ, ಆಂಧ್ರ ಇಂದ ಬಂದಿರೋ ಇವನ್ ದರ್ಶನ್, ಅವನು ಕೆಳಗಡೆ ನಿಮ್ಗೆ ಕಿತ್ತೋಗಿರೋ ಫ್ಯಾನು, ಅದು ಕಿತ್ತೋಗಿರೋ ಶೆಡ್. ಲೇ ಶೆಡ್ ಮಾಡಕ್ಕೂ 17 ಜನ ಬೇಕನಲ್ಲ ಗಂಡುಗಳ? 17 ಜನ ಬೇಕೇನೋ ಒಬ್ಬನ್ ಒಡೆಯ ಸಾಯ್ಸಕ್ಕೆ? ಎಕ್ಕಡದಲ್ಲಿ ಹೊಡಿಬೇಕು ನಾನು ಮಕ್ಳ. ಅದನ್ನ ಶೆಡ್ ಹೇಳ್ಕೊಂತೀರಾ ನೀವು? ನಿಮ್ಮನ್ನ ನೇಣಿಗೆ ಹಾಕ್ಸ್ತೀನಿ ನಾನು. ಹೇಳ್ಕಣಕ್ಕೆ 5 ಸ್ಟಾರ್ ಬಾಳ ಮಾತ್ರ ಇವಂದು, ಫುಟ್ಪಾತ್ ಸ್ಟಾರ್ ಇವಂದು. ಇವನ್ ಶಿಷ್ಯಂದ್ರ ಅವ್ರೆ ಲೇ ಶೆಡ್ಡ. ಲೇ ನಾವು ನೋಡ್ದಿರೋದೇನೋ ಲೇ, ಡಿ ಬಾಸ್ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆದರ್ಸಕ್ ಮಾಡ್ಕ ಅಂತ ಹೇಳವನನ್ನ. ಅದನ್ನು ವಾಚ್ ಮಾಡ್ತಾ ಇದೀವಿ. ಯಾರ್ಯಾರಿಗೆ ಎದಕ್ಕೆ ಎಲ್ಲೆಲ್ಲಿ ಬೆದಕಿ ಹಾಕವನೆ, ಎಲ್ಲೆಲ್ಲಿ ಟ್ರಿಪ್ ಹಾಕವನೆ, ಯಾವ್ಯಾವ ಹುಡುಗಿಗಳಿಗೆ ಕಾಟ ಕೊಟ್ಟವನೆ, ಎಲ್ಲೆಲ್ಲಿ ಇವನು ಅವತಾರಗಳಾಡವನೆ, ಮನೆ ಬಿಟ್ಟು ಪಕ್ಕದ ಮನೆಗೆ ಯಾಕೆ ಹೋಗ್ತಾನೆ, ಸ್ಟಾರ್ ಹೋಟ್ಲಲ್ಲಿ ಬೆಳಿಗ್ಗೆ ಹೊತ್ತು ರಾತ್ರಿ ಹೊತ್ತಲ್ಲಿ ಶೆಡ್ಡು ಎಲ್ಲ ಗೊತ್ತೈತೆ ನಮ್ಗೆ. ಇವನು ಯೋಗ್ಯತೆ ಗೊತ್ತಿಲ್ಲ ನನಗೆ. ಜಾಂಡನ್ ತಗೊಂಬಂದು ಏನೋ JD ಬಾಸ್ ಹೇಳ್ಬೇಕಾ? ಯಾಕಲ್ಲಿ ಗಂಚಲಿ ನಿಮ್ಗೆ? ಯಾಕೆ ಗಂಚಲಿ? ಏನು ಅವನೇನ್ ಡಾನ್ ಏನು? ಅವನು ದರ್ಶನ್ ಡಾನ? ನೀವೇನ್ ಡಾನ್ ಶಿಷ್ಯ ಅಂದ್ರ? ಪೊಲೀಸ್ ಕೈಯಲ್ಲಿ ಬಿಸಿ ಮುಟ್ಟಿಸ್ಬೇಕೇನ್ರ? ಏಯ್ ದುರಂಕಾರಿಗಳ. ಅವನ್ ಪ್ರಥಮ ಇನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ಏನೋ. ನೀನು ಪ್ರಥಮ ಹತ್ರ ಹುಡ್ಕೊಂಡೋಗಿ ಡಿ ಬಾಸ್ ಅನ್ಸ್ಬೇಕಾ? ಯಾವ ಜಾಂಡಾಗ ಅವ್ನು ಡಿ ಬಾಸ್ ಅವನ? ಡ್ರಗ್ ಪೆಡ್ಲರ್ಗಳ, ಗೂಂಡಾಗಳ, ಡ್ರಗ್ ಪೆಡ್ಲರ್ಗಳ, ಪುಡಾರಿಗಳ. ನಿಮ್ಮ ಗಾನ ನಾನು ಬೇಡಿ ಹಾಕ್ಸಿಲ್ಲ. ಇವತ್ತು ಅವ್ನ ಪ್ರಥಮ ಫೋನ್ ಎತ್ಲಿ, ಅವನ ಕೈಲಿ ಏನೋ ಕಂಪ್ಲೇಂಟ್ ಲಾಡ್ಜ್ ಮಾಡಿಸಿ ನಿಮಗ್ ಗಾನ ನಾನು ಲಾಟಿನಲ್ಲಿ ಒಡ್ಸಿ ಬೇಡಿ ಹಾಕೊಂಡು ಎತ್ಕೊಂಬಂದಿಲ್ಲ. ನಾನು ಕೂಡ ವಕೀಲ್ ಸಾಬಲ್ಲ ಕಣಲಿ. ಅವನ್ ಬಾಸ್ಗ್ ನನ್ನ ಹೇಳ್ದಲ್ಲ, ಬೂಟ್ ಸೈಜ್ 11 ಮಕ್ಕಳ. ನಿಮ್ಗೆ ಇನ್ನ ಪೊಲೀಸವ್ರ ಲಾಠಿ ಬೂಟೇಟ್ ನೋಡಿಲ್ಲ ನಿಮ್ಗೆ? ಪೊಲೀಸವ್ರ ಲಾಠಿ ಬೂಟೇಟು ಆ ರುಚಿ ತೋರಿಸಿದ್ರೆ ನಿಮ್ಗೆ. ಆಮೇಲೆ ಡಿ ಬಾಸ್ ಅಲ್ಲ, ಲಾಠಿ ಬಾಸ್ ಅನ್ಬೇಕು ಅವಾಗ. ಪೊಲೀಸರ ಲಾಠಿ ರಪರ್ 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 ರಪ್ಪ ಅಂತ ಬೀಳ್ತಾ ಇದ್ರೆ ಅಯ್ಯೋ ಅಪ್ಪ ಅಂತ ಬಿಸಿ ಬಿಸಿ ಕಜ್ಜಾಯ, ರುಚಿ ರುಚಿ ಕಜ್ಜಾಯ ಮಾಡಿ ಕೊಡ್ತಾರೆ ಪೊಲೀಸರು. ತಗೋ ತಿನ್ನೋ, ಆಮೇಲೆ ತಿನ್ನೋ, ತಿನ್ನೋ. ಗುಂಡಾ ರಾಜ್ಯನ ಇದ ಲೇ? ಪೊಲೀಸ್ ರಾಜ್ಯ. ಅದೇ ಪೊಲೀಸರು ಮೊನ್ನೆ ಹೇಳಿದ್ನಲ್ಲ, ಮೊನ್ನೆ ರೂಪಿಸಿದೀನಿ ಕೊಡಗೇಳಿ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಆಗೋಯ್ತು. 11 FIR ಗಳಾಗಿದೆ. 11 FIR ಹಾಕೊಂಡು ರೂಪಿಸಿದೀನಿ ನಿಮ್ಮನ್ನ. ಈಗ ಅವನ ಪ್ರಥಮ ವಿಚಾರಕ್ಕೆ ಹೋಗಿದ್ದೀರಾ? ನಾನ್ ರೂಪಿಸ್ತೀನಿ ಇವಾಗ. ನಿಮ್ಮ ಗಾನ, ಲಾಠಿ ಏಟು, ಬೂಟ್ ಏಟು ಕೊಡ್ಸಿಲ್ಲ ನಿಮಗೆ. ಈ ಕೋತಿ ಆಟ, ಈ ಚಮಚ ಆಟ ನೋಡಕ್ ಚೆನ್ನಾಗಿರ್ತದಷ್ಟೇ. ಬೂಟ್ ಸೈಜು 11, ನನ್ನ ಬೂಟ್ ಸೈಜು 11. ನಿಮ್ಮ ಗಾನ ಪೊಲೀಸ್ ಲಾಠಿ ಏಟು ಬಿದ್ದಿಲ್ಲ. ಪೊಲೀಸ್ ಬೂಟು, ಪೊಲೀಸ್ ಲಾಠಿ ರುಚಿ ತೋರಿಸ್ತೀನಿ ನಿಮ್ಗೆ.
ಏನ್ರು ಅನ್ಕೊಂಡ್ಬಿಟ್ಟಿದ್ದೀರಾ? ಏನ್ ಕರ್ನಾಟಕ ಸ್ಟೇಟ್ ಏನ್ UP ಸ್ಟೇಟ್ ಅನ್ಕೊಂಡ್ಬಿಟ್ಟಿದ್ದೀರಾ? ನಿಮ್ ಗುಂಡಾಯಿಸಮ್ ಮಾಡಕ್ಕೆ ಗೂಂಡಾಗಳೇನೋ ನೀವು? ಗೂಂಡಾಗಳ? ಪ್ರಥಮ್, ನಿನ್ಗೇನ್ ಬುದ್ಧಿ ಇಲ್ವಾ? ಒಂದು ಕಂಪ್ಲೇಂಟ್ ರೈಸ್ ಮಾಡಕ್ಕಾಗಿಲ್ಲ. ಈ ಗೂಂಡಾಗಳಿಗೆಲ್ಲ ಸೊಪ್ಪಾಕ್ರೆ ಕರ್ನಾಟಕನ ಗೂಂಡಾ ರಾಜ್ಯ ಮಾಡಿರ್ತಾರೆ ಇವರು. ನಾನ್ ಫೈಲ್ ಮಾಡಿಸ್ತೀನಿ. ಅದ್ ಏನ್ ಜಾಂಡ ಕಿತ್ಕೊಂಡ್ರಲ್ಲಿ. ನಿಮ್ಮ ಗಾನ ಲಾಠಿ ಏಟು ಬೂಟಿನ ಏಟು ಕೊಟ್ಟಿಲ್ಲ. ನನ್ನ ಹೆಸರು ಹೇಳ್ತೀನಲ್ಲ, ಜಗದೀಶ್ ಅಲ್ಲ, ನಾನೊಬ್ಬ ವಕೀಲ್ ಸಾಹೇಬ್ ಅಲ್ಲ. ಅವನ ದರ್ಶನ್ಗೆ ಕನ್ವಿಕ್ಷನ್ ಕೊಡ್ಸಿಲ್ಲ. ಬೇರೆ ನನ್ನ ಮಕ್ಕಳ ಶೆಡ್ಡ ಹೋಗಿ ಶೆಡ್ ಹತ್ರಗೆ ಇವಾಗ ಇಕ್ಕತಾರೆ ಹಿಂದ್ಗಡೆಯಿಂದ ಪೊಲೀಸರು. ನಿಮ್ಮಂತ ಗಲೀಜ್ ನನ್ನ ಮಕ್ಕಳನ್ನ ಎಷ್ಟು ಜನ ನೋಡಿಲ್ಲ ನಾವು. ನೀವೇನ್ ಅವನು ಡಾನ, ಕಿತ್ತೋಗಿರೋ ಡಾನ ಮಲಗವನೆ ಆಸ್ಪತ್ರೆನಾಗ. ಅವನೊಬ್ಬ ಕಿತ್ತೋದನು, ನೀವು ಕಿತ್ತೋದನ